ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾವಿವತ್ತು ಆರೋಗ್ಯಕರವಾದಂತಹ ಒಂದು ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀವಿ. ಬೆಂಡೆಕಾಯಲ್ಲಿ ಕುರ್ಕುರೆಯನ್ನ ಮಾಡ್ತಾ ಇದ್ದೀವಿ. ಇದು ಒಂದ್ಸಲಿ ನೀವು ಮಾಡ್ಕೊಂಡು ತಿಂದ್ರೆ ಮತ್ತೆ ಮತ್ತೆ ಬೆಂಡೆಕಾಯಿ ತಂದಾಗೆಲ್ಲ ಸಾಂಬಾರ್ ಮಾಡೋದ್ ಬದಲು ಇದನ್ನೇ ಮಾಡ್ತಿರ್ತೀರಾ. ಸೊ ಇದನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು, ಅಷ್ಟೇ ಬೇಗ ಖಾಲಿ ಆಗುತ್ತೆ. ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸ್ನ್ಯಾಕ್ಸ್ನ ಮಾಡೋದಕ್ಕೆ ಮೊದಲು ಬೆಂಡೆಕಾಯಿನ ತಗೋಬೇಕು. ಬೆಂಡೆಕಾಯಿನ ನೀಟಾಗಿ ತೊಳೆದು ಒರೆಸಿ ಈ ರೀತಿ ಉದ್ದದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನ ನಾನೀಗ ಒಂದು ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್‌ಫ್ಲೋರ್, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಅರಿಶಿನದ ಪುಡಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು, ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿನ ಹಾಕೋಬಹುದು. ನಾನು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡನ್ನೂ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಯೂಸ್ ಮಾಡಿದ್ದೀನಿ. ಹಾಗೆ ಗರಂ ಮಸಾಲ ಸ್ವಲ್ಪ, ಹಾಗೆ ಚಾಟ್ ಮಸಾಲ 1/4 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ನಾನು ಪಿಂಕ್ ಸಾಲ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಇಷ್ಟನ್ನು ಹಾಕೊಂಡು ನೀಟಾಗಿ ನೀರನ್ನ ಈ ರೀತಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ನೋಡ್ಕೊಂಡು ಹಾಕೊಳ್ಳಿ. ತುಂಬಾ ನೀರನ್ನ ಬಜ್ಜಿಗೆ ಹಾಕೊಳ್ತೀವಲ್ಲ, ಬೋಂಡಕ್ಕೆ ಹಾಕೊಳ್ತೀವಲ್ಲ, ಆ ಥರ ಹಾಕೋಬಾರ್ದು. ಇದಕ್ಕೆ ನಾವು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ನೀರಿದ್ರೆ ಸಾಕು. ನೋಡಿ, ಈ ರೀತಿ ನೀಟಾಗಿ ಬೆಂಡೆಕಾಯಿಗೆ ಎಲ್ಲ ಮಸಾಲೆನೂ ಹಸಿಟ್ಟಾಗ್ಲಿ, ಎಲ್ಲ ಮಸಾಲೆನೂ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನೋಡಿ ಈ ಥರ ನೋಡ್ಕೋಬೇಕು ಎಣ್ಣೆ ಕಾದಿದ್ಯಾ ಅಂತ. ಇದನ್ನ ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಈ ಸ್ನ್ಯಾಕ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲಿ ನೀವು ಮನೇಲಿ ಮಾಡಿಕೊಟ್ರೆ ಮತ್ತೆ ಮತ್ತೆ ಎಲ್ಲರೂ ಕೇಳಿ ತಿಂತಾರೆ. ಮತ್ತೆ ಮಾಡಿರೋದೆಲ್ಲ ಎಷ್ಟು ಬೇಗ ಖಾಲಿ ಆಯಿತು ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೇಗ ಖಾಲಿ ಆಗುತ್ತೆ. ನೀವು ಬೆಂಡೆಕಾಯಿನ ತಂದರೆ ಯಾರು ಬೆಂಡೆಕಾಯಿ ಸಾಂಬಾರು ಮಾಡು, ಪಲ್ಯ ಮಾಡು ಅನ್ನಲ್ಲ, ಇದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಮತ್ತು ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೂ ಅಷ್ಟೇ ಒಂದು 3-4 ದಿನ ಇದನ್ನು ಇಟ್ಕೊಂಡ್ರು ಚೆನ್ನಾಗಿರುತ್ತೆ. ಅಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಇರುತ್ತೆ. ನೋಡಿ, ಈ ರೀತಿ ಆದಮೇಲೆ ನಾವು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಬೇಕು. ನಾನು ನೆಕ್ಸ್ಟ್ ಟ್ರಿಪ್ನು ಕೂಡ ಹಾಗೆ ಇಲ್ಲಿ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದೇ ರೀತಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ನೀವು ಫ್ರೈ ಮಾಡ್ಕೋಬೇಕು. ನೀವು ಜಾಸ್ತಿ ಏನಾದ್ರು ಉರಿ ಕೊಡ್ತು ಅಂತ ಹೇಳಿದ್ರೆ ಅದು ಎಲ್ಲ ಮಸಾಲೆ ಆಗಲಿ ಬೆಂಡೆಕಾಯಲ್ಲಾಗಲಿ ಕಹಿ ಬಂದ್ಬಿಡುತ್ತೆ. ಹಾಗಾಗಿ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಸೊ ಇದು ಕೂಡ ಆಗಿದೆ. ಇವಾಗ ನಾನೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಲಿದ್ದಾಗ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ತಟ್ಟೆಗೆ ಹಾಕೊಂಡು ಒಂದು 2 ನಿಮಿಷ ಆದ ತಕ್ಷಣ ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ನೋಡಿ, ಇದನ್ನು ನಾನು ಕೆಚಪ್ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಇದನ್ನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಇದಕ್ಕೆ ಕೆಚಪ್ ಬೇಕು ಅಂತಲೇ ಏನಿಲ್ಲ, ಹಾಗೆ ಕೂಡ ಟ್ರೈ ಮಾಡ್ಬೋದು. ವಾವ್! ರುಚಿ ಮಾತ್ರ ಸೂಪರ್ ಆಗಿದೆ. ಎಷ್ಟು ಅದ್ಭುತವಾಗಿದೆ ಅಂದರೆ ನೀವು ಬೆಂಡೆಕಾಯಿ ತಂದರೆ ಯಾರುವೆ ಸಾಂಬಾರು ಮಾಡು, ಪಲ್ಯ ಮಾಡು ಅಂತ ಹೇಳೋದೇ ಇಲ್ಲ. ಇದೇ ಸ್ನ್ಯಾಕ್ಸ್ನ ಮಾಡು ಅಂತಲೇ ಎಲ್ಲರೂ ಹೇಳೋದು. ಒಂದ್ಸಲಿ ಟ್ರೈ ಮಾಡಿ. ನೋಡಿದ್ರಲ್ಲ, ಆರೋಗ್ಯಕರವಾಗಿರುವಂಥ ತರಕಾರಿಯಾದ ಬೆಂಡೆಕಾಯಲ್ಲಿ ಎಷ್ಟು ಒಳ್ಳೆ ಸ್ನ್ಯಾಕ್ಸ್ನ ಮಾಡ್ಬೋದು ಅಂತ. ಸಂಜೆ ಟೈಮ್ಗೆ ಟೀಗೆ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಮತ್ತ್ಯಾಕೆ ತಡ, ನೀವು ಮಾಡ್ಕೊಳ್ಳಿ. ಹೇಗಿದೆ ಟೇಸ್ಟು ಅಂತ ಮಾಡ್ಕೊಂಡು ತಿಂದ್ಮೇಲೆ ಬಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.